ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ನಿಮ್ಮ ಒಂದು GST ನಲ್ಲಿ ಸೆಕ್ಷನ್ ಬಿಗೆ ಕೇಳ್ತಕ್ಕಂಥ ಕ್ವಶನ್ಸ್ಗಳನ್ನ ಯಾವೆಲ್ಲ ಕೇಳಬಹುದು, ಆ ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ GST ನಲ್ಲಿ, ಮತ್ತೆ ಅದ್ರ ಮೇಲೆ ಯಾವ ತರ GST ಪೇಯಬಲ್ ನ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಇಲ್ಲೊಂದು ಕ್ವಶನ್ಸ್ ಇದೆ. ಸೊ ಕ್ಯಾಲ್ಕುಲೇಟ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ನೋಡಿ, ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರೋದು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂಡ್ GST ಅಪ್ಲಿಕಬಲ್, ಅಂದ್ರೆ GST ಕೂಡ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡಿಂಗ್ IGST 3000, 21,000 ಕೊಟ್ಟಿದ್ದಾರೆ. ಅಂದ್ರೆ ಸೇಲ್ ಮಾಡಿದರೆ ಸೆಲ್ಲಿಂಗ್ ಪ್ರೈಸ್ 21,000 ಸೇಲ್ ಮಾಡಿದರೆ, ಆ 21,000 ಅಲ್ಲಿ GST ಏನಾಗ್ಬಿಟ್ಟಿದೆ ನೋಡಿ, ಇನ್ಕ್ಲೂಡಿಂಗ್ ಕೊಟ್ಬಿಟ್ಟಿದ್ದಾರೆ. ಇನ್ಕ್ಲೂಡಿಂಗ್ IGST ಕೊಟ್ಟಿದ್ದಾರೆ 3,000 ಇನ್ಕ್ಲೂಡ್ ಆಗಿ 21,000 ಅಂತ. ಅಂಡ್ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಅಬೋವ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಯಾವುದೆಲ್ಲ ಟ್ರಾನ್ಸಾಕ್ಷನ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ದಾರೆ. ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ 1,500 ಇನ್ಕ್ಲೂಡ್ ಆಗಿಲ್ಲ. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ 750. ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪ್ಲೈಯರ್ ಚಾರ್ಜ್ ಸಪರೇಟ್ ಆಗಿ ಚಾರ್ಜ್ ಮಾಡಿದಾರಂತೆ 500. ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ 1,000. ಇನ್ಶೂರೆನ್ಸ್ ಆನ್ ಫ್ರೈಟ್ ಪೇಡ್ ಬೈ ಸಪ್ಲೈಯರ್ ಚಾರ್ಜ್ ಸಪರೇಟ್ಲಿ 250. ಟ್ರೇಡ್ ಡಿಸ್ಕೌಂಟ್ 1,200 ಕೊಟ್ಟಿದ್ದಾರೆ. ರೇಟ್ ಆಫ್ GST 12% ಇದೆ. ಸೊ ನೋಡಿ, ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಸೆಲ್ಲಿಂಗ್ ಪ್ರೈಸ್ ಏನು ಕೊಟ್ಟಿರ್ತಾರೆ, ಆ ಸೆಲ್ಲಿಂಗ್ ಪ್ರೈಸ್ಗೆ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ನಾಟ್ ಇನ್ಕ್ಲೂಡೆಡ್ ಅಂತ ಏನು ಹೇಳ್ತಾರೆ, ಎಲ್ಲ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಸೆಲ್ಲಿಂಗ್ ಪ್ರೈಸ್ಗೆ ಇನ್ಕ್ಲೂಡ್ ಮಾಡಬೇಕು. ಎಕ್ಸೆಪ್ಟ್ ಏನಂತ ಹೇಳಿದ್ರೆ, ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಅಂತ ಏನು ಕೊಟ್ಟಿರ್ತಾರೆ, ಇದು ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದಿ ಸೆಲ್ಲಿಂಗ್ ಪ್ರೈಸ್. ನೋಡಿ, ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ನೀವು ಯಾವಾಗ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ಆ ಒಂದು ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಕನ್ಸಿಡರ್ ಮಾಡಬೇಕು. ಬಿಟ್ರೆ ಅದರ್ವೈಸ್ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಹಾಗಾಗಿ ಈ ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಡೋಂಟ್ ಕನ್ಸಿಡರ್, ಇಗ್ನೋರ್. ರಿಟರ್ನಬಲ್ ಪ್ಯಾಕಿಂಗ್ ಕಾಸ್ಟ್ ಅಥವಾ ಡ್ಯೂರೇಬಲ್ ಕಾಸ್ಟ್ ಅಂತ ಕೊಡ್ತಾರೆ, ನೀವು ಕನ್ಸಿಡರ್ ಮಾಡಬೇಡಿ, ಅದನ್ನ ಇಗ್ನೋರ್ ಮಾಡ್ತಾ ಹೋಗಿ. ಸೊ ರಿಮೈನಿಂಗ್ ಎಲ್ಲ ಇನ್ಫಾರ್ಮೇಶನ್ಸ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ಹಾಗಾಗಿ ಹೇಗೆ ನೀವು ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅಂದ್ರೆ, ಸೊ ಈ ತರ ಎರಡು ಕಾಲಮ್ ಹಾಕೊಳ್ಳಿ, ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಅಮೌಂಟ್ ಕಾಲಮ್. ಸೊ ಈಗ ನೋಡಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 1 by 1 ತಗೋಬೇಕಾಗುತ್ತೆ. ಏನೇನು ತಗೋಬೇಕಪ್ಪ ಅಂತ ಹೇಳಿ, ಫಸ್ಟ್ ಸೆಲ್ಲಿಂಗ್ ಪ್ರೈಸ್. ನೋಡಿ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ನಮಗೆ 21,000 ಇನ್ಕ್ಲೂಡಿಂಗ್ GST ಕೊಟ್ಟಿರೋದು. ಇನ್ಕ್ಲೂಡಿಂಗ್ IGST ಇನ್ಕ್ಲೂಡ್ ಆಗಿ ನಮಗೆ 21,000 ಇದೆ. ಸೊ ನೀವು ಯಾವಾಗಲೂ ನಾವು ತಗೋಬೇಕಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಕ್ಸ್ಕ್ಲೂಡಿಂಗ್ IGSTನೇ ತಗೋಬೇಕು. ಅಂದ್ರೆ ಇನ್ಕ್ಲೂಡಿಂಗ್ IGST ಅಲ್ಲ, ನೀವು 21,000 ಕೊಟ್ಟಿರೋದು. ನಾವು ಎಕ್ಸ್ಕ್ಲೂಡಿಂಗ್ ತಗೋಬೇಕು ಅಂದ್ರೆ ನೋಡಿ, 21,000 ಇನ್ಕ್ಲೂಡಿಂಗ್ GST ಇದೆ, ಇದರಲ್ಲಿ ಮೈನಸ್ 3,000 ಇನ್ಕ್ಲೂಡ್ ಆಗಿರೋ GSTನ ನೀವು ಮೈನಸ್ ಮಾಡಿದ್ರೆ ಸೊ ನಮಗೆ ಎಕ್ಸ್ಕ್ಲೂಡಿಂಗ್ GST ಬರುತ್ತೆ 18,000. ನಮಗೆ ಎಕ್ಸ್ಕ್ಲೂಡಿಂಗ್ IGST 18,000 ಸಿಗುತ್ತೆ. ಯಾಕಂದ್ರೆ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಎಲ್ಲೇ ಕ್ಯಾಲ್ಕುಲೇಟ್ ಮಾಡಿ GST ಇನ್ಕ್ಲೂಡ್ ಆಗಿರಬಾರ್ದು. ನೋಡಿ, ಕ್ವಶನ್ ಅಲ್ಲಿ ಇನ್ಕ್ಲೂಡಿಂಗ್ ಕೊಟ್ಟಿದ್ದಾನೆ, 3,000 ಇನ್ಕ್ಲೂಡ್ ಆಗಿ 21,000 ಇದೆಯಂತೆ. ಸೊ ಹಾಗಾಗಿ ನಾನು ಸೆಲ್ಲಿಂಗ್ ಪ್ರೈಸ್ ಎಕ್ಸ್ಕ್ಲೂಡಿಂಗ್ IGST ತಗೊಂಡಿದ್ದೀನಿ, GST ಎಕ್ಸ್ಕ್ಲೂಡ್ ಮಾಡಿ ತಗೊಂಡಿದ್ದೀನಿ. ಅಂದ್ರೆ 21,000 ಅಲ್ಲಿ ಇನ್ಕ್ಲೂಡ್ ಆಗಿರೋ 3,000 ಲೆಸ್ ಮಾಡಿಕೊಂಡು ತಗೋಬೇಕು. ಸೊ ಯಾವುದೇ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇನ್ಕ್ಲೂಡ್ ಆಗಿದ್ರೆ ನೀವು ಎಕ್ಸ್ಕ್ಲೂಡ್ ಮಾಡಲೇಬೇಕು, ಮ್ಯಾಂಡೇಟರಿ. ಈ ಸೆಲ್ಲಿಂಗ್ ಪ್ರೈಸ್ಗೆ ಏನನ್ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಟ್ರಾನ್ಸಾಕ್ಷನ್ಸ್ ನಾಟ್ ಇನ್ಕ್ಲೂಡ್ ಅಂತ ಏನು ಕೊಟ್ಟಿದ್ದಾನೆ, ಸೊ ಟ್ರಾನ್ಸಾಕ್ಷನ್ಸ್ ನಾಟ್ ಇನ್ಕ್ಲೂಡ್ ಅಂತ ಏನೇನು ಹೇಳಿರ್ತಾರೆ, ಆ ಯಾವುದೆಲ್ಲ ಟ್ರಾನ್ಸಾಕ್ಷನ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದಾನೆ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನ ನೀವು ಇನ್ಕ್ಲೂಡ್ ಮಾಡಬೇಕು. ಆಡ್ ಟ್ರಾನ್ಸಾಕ್ಷನ್ಸ್ ನಾಟ್ ಇನ್ಕ್ಲೂಡೆಡ್, ಯಾವುದೇದು ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದಾನೆ ಎಲ್ಲದನ್ನ ಆಡ್ ಮಾಡಿ. 1 by 1 ನೋಡಿ, ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್. ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಕೊಟ್ಟಿದ್ದಾರೆ 1,500. ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಇನ್ಕ್ಲೂಡ್ ಮಾಡಬೇಕು 1,500. ದೆನ್ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಕೊಟ್ಟಿದ್ರೆ 750 ಇದೆ, ಇನ್ಕ್ಲೂಡ್ ಆಗಿಲ್ಲ, ಸೊ 750.
ಆ್ಯಡ್ ಮಾಡಬೇಕು. ಫ್ರೈಟ್ ಆ್ಯಂಡ್ ಫ್ರೈಟ್ ಚಾರ್ಜಸ್ ಇನ್ಕರ್ಡ್ ಆಗಿದೆ. ಸೊ ಎಷ್ಟಪ್ಪ ಅಂತ ಹೇಳಿದ್ರೆ ಸಪ್ರೇಟಾಗಿ ಪೇಮೆಂಟ್ ಮಾಡಿದ್ದಾರೆ, ಹಾಗಾಗಿ ನಾಟ್ ಇನ್ಕ್ಲೂಡ್ ಅಂತಾನೆ ಅರ್ಥ. 500 ನೋಡಿ, ಅವರು ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ, ಡೋಂಟ್ ಕನ್ಸಿಡರ್. ಇದು ನಾಟ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ದಾರೆ, ಸೊ ಅದು ಇನ್ಕ್ಲೂಡ್ ಆಗಿರಬಾರ್ದು. ಸೊ ಹಾಗಾಗಿ ಅದನ್ನ ಕನ್ಸಿಡರ್ ಮಾಡಬೇಡಿ. ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಇದೆ ಅಂದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂನಲ್ಲಿ ಅದನ್ನ ತಗೋಬೇಡಿ, ಇಗ್ನೋರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಆನ್ ಫ್ರೈಟ್ ಕೊಟ್ಟಿದ್ದಾರೆ, ಸಪ್ರೇಟ್ ಆಗಿ ಪೇಮೆಂಟ್ ಮಾಡಿದ್ದಾರೆ ಅಂದ್ರೆ ಇನ್ಕ್ಲೂಡ್ ಆಗಿಲ್ಲ, 250. ಅಂಡ್ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನೋಡಿ. ಟ್ರೇಡ್ ಡಿಸ್ಕೌಂಟ್ನ ನಾವು ಆ್ಯಡ್ ಮಾಡೋಂಗಿಲ್ಲ, ಲೆಸ್ ಮಾಡಬೇಕು, ಲಾಸ್ಟಿಗೆ ತಗೊಳ್ಳೋಣ. ಇನ್ಯಾವುದಾದ್ರು ಆ್ಯಡ್ ಮಾಡೋದಿದೆಯಾ? ಇಲ್ಲ. ಸೊ ಒಂದು ಗೊತ್ತಿರಬೇಕು, ಸೆಲ್ಲಿಂಗ್ ಪ್ರೈಸ್ ತಗೊಳ್ಳಿ ಎಕ್ಸ್ಕ್ಲೂಡಿಂಗ್ GSTಗೆ. ಇದಕ್ಕೆ ಏನು ಆ್ಯಡ್ ಮಾಡಬೇಕು ಅಂದರೆ ಅವ್ರು ಹೇಳಿದ್ದಾರೆ ನೋಡಿ, ಐಟಮ್ಸ್ ನಾಟ್ ಇನ್ಕ್ಲೂಡೆಡ್. ಯಾವುದೆಲ್ಲ ಟ್ರಾನ್ಸಾಕ್ಷನ್ಸ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿರ್ತಾನೆ, ಆ ಇನ್ಕ್ಲೂಡ್ ಆಗಿಲ್ಲದೆ ಇರೋ ಎಲ್ಲ ಟ್ರಾನ್ಸಾಕ್ಷನ್ಸ್ನ ನಾವು ಆ್ಯಡ್ ಮಾಡಬೇಕು. ಎಕ್ಸೆಪ್ಟ್ ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಅನ್ನ ಬಿಟ್ಟು ಇನ್ಯಾವುದೆಲ್ಲ ಕಾಸ್ಟ್ ಇನ್ಕರ್ಡ್ ಆಗಿರುತ್ತೆ ಎಲ್ಲದನ್ನು ಕೂಡ ಸೆಲ್ಲಿಂಗ್ ಪ್ರೈಸ್ಗೆ ಆ್ಯಡ್ ಮಾಡ್ತಾ ಹೋಗಿ. ಸೊ ಈಗ ನಾನು ಆ್ಯಡ್ ಮಾಡಬೇಕು. ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಡಿಸ್ಕೌಂಟ್ನ ಆ್ಯಡ್ ಮಾಡಬಾರ್ದು, ಲೆಸ್ ಮಾಡಬೇಕು. ಸೊ ಹಾಗಾಗಿ ಅದನ್ನು ಬಿಟ್ಟು ಉಳಿದ ಎಲ್ಲ ಟ್ರಾನ್ಸಾಕ್ಷನ್ಸ್ನ ನಾನು ಆ್ಯಡ್ ಮಾಡೋದ್ರಿಂದ, ಸೊ ನಾನು ಆ್ಯಡ್ ಮಾಡಿದ್ರೆ ಸಬ್ ಟೋಟಲ್ ನನಗೆ ಸಿಗುತ್ತೆ. ದಟ್ ಈಸ್ ಸಬ್ ಟೋಟಲ್ ಮಾಡ್ಕೊಳ್ತೀವಿ. ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 18,000 ಪ್ಲಸ್ 1,500 ಪ್ಲಸ್ 750 ಪ್ಲಸ್ 500 ಪ್ಲಸ್ 250 ನನಗೆ ಸಬ್ ಟೋಟಲ್ ಮಾಡಿದಾಗ 21,000 ಟೋಟಲ್ ಸಿಗುತ್ತೆ. ಈ ಸಬ್ ಟೋಟಲಲ್ಲಿ ಲೆಸ್ ಏನು ಲೆಸ್ ಮಾಡಬೇಕಪ್ಪ ಅಂದರೆ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಅವರೇ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. 1,200 ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ನೀವು ಲೆಸ್ ಮಾಡಬೇಕು. ಸೊ 21,000ಅಲ್ಲಿ 1,200 ಲೆಸ್ ಮಾಡಿದ್ರೆ ಸೊ ನಮಗೆ 19,800 ಏನು ಬರುತ್ತೆ. ದಿಸ್ ಇಸ್ 19,800 ಈಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಇದು ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಇದನ್ನು ನಾವು ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಇದೇ ನಮಗೆ ಕ್ವಶನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು, ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಹಾಗಾಗಿ ಸೆಲ್ಲಿಂಗ್ ಪ್ರೈಸ್ ತಗೊಂಡು ಇನ್ಕ್ಲೂಡಿಂಗ್ GST ಕೊಟ್ಟಿದ್ರು, ನಾವು ಎಕ್ಸ್ಕ್ಲೂಡಿಂಗ್ ತಗೋಬೇಕು. ಆ್ಯಡ್ ಟ್ರಾನ್ಸಾಕ್ಷನ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಅಬೋವ್ ಸೆಲ್ಲಿಂಗ್ ಪ್ರೈಸ್, ಇನ್ಕ್ಲೂಡ್ ಆಗಿಲ್ಲ ಅಂದರೆ ಎಲ್ಲ ಟ್ರಾನ್ಸಾಕ್ಷನ್ಸ್ನ ಆ್ಯಡ್ ಮಾಡ್ತಾ ಹೋಗಿ ನಿಮಗೆ ಸಿಗುತ್ತೆ. ಎಕ್ಸೆಪ್ಟ್ ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗನ್ನು ತಗೋಬೇಡಿ, ಇಗ್ನೋರ್ ಮಾಡಿ. ಆ್ಯಂಡ್ ಡಿಸ್ಕೌಂಟ್ ಕೊಟ್ಟಿದ್ರೆ ಅದನ್ನು ಡಿಸ್ಕೌಂಟ್ನ ಲೆಸ್ ಮಾಡಿ, ಆವಾಗ ನಮಗೆ ಬರ್ತಕ್ಕಂಥದ್ದೇ. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 19,800 ಸಿಕ್ತು. ಈಗ ನೀವು ಕ್ಯಾಲ್ಕುಲೇಷನ್ ಆಫ್ GST ಪೇಯಬಲ್, GSTಯನ್ನು ಪೇಮೆಂಟ್ ಮಾಡಬೇಕು. ಸೊ ಯಾವ GST ಪೇಮೆಂಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಎಷ್ಟು ಪರ್ಸೆಂಟ್ GST ಇದೆ ನೋಡಿ. ರೇಟ್ ಆಫ್ GST 12% ಇದೆ. ಸೊ ಇಲ್ಲಿ ನಮ್ಗೆ ಹೇಳಿದಲ್ಲ ಆಲ್ರೆಡಿ IGST ಇನ್ಕ್ಲೂಡ್ ಆಗಿದೆ ಅಂತ. ಸೊ ಹಾಗಾಗಿ ನೀವು IGST ಪೇಯಬಲ್ನ ತೋರಿಸ್ಬೇಕು ಅಟ್ 12%. ಯಾವುದ್ರ ಮೇಲೆ 12% ಅಂತ ಹೇಳಿದ್ರೆ 19,800 ಮೇಲೆ 12% ಮಾಡಿದ್ರೆ ನಿಮಗೆ 12% ಮಾಡಿದ್ರೆ 2,376 ಬರುತ್ತೆ. ದಿಸ್ ಈಸ್ ವಾಟ್ IGST ಪೇಯಬಲ್ ಅಂತ ಕರಿತೀವಿ. 2,376 IGST ಪೇಯಬಲ್. ಸೊ ಇದು ನಾವು GSTಯನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗಿರೋದು. ಇಷ್ಟು ಮಾಡಿದ್ರೆ ನಿಮಗೆ ಸೆಕ್ಷನ್ ಬಿ ನಲ್ಲಿ ಕೇಳ್ತಕ್ಕಂಥ ಕ್ವಶನ್ನು ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಈ ಒಂದು ಕ್ವಶನ್ ಆನ್ಸರ್ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಟಾಪಿಕ್ ಬೇಕೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ಟಾಪಿಕನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.